ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ. ತುಂಬ ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂತಾನೆ ಇದ್ದಾನೆ, ಬಟ್ ನಂಗೆ ಅವತ್ತಿಂದ ಟೈಮ್ ಬರ್ತಿಲ್ಲ. ಸೊ ಇವತ್ತು ನಾನು ವೆಯ್ಟ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ಸ್. ಇವತ್ತು ಸೋಮವಾರ, ನಾನು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ 7:45 ಆಗಿದೆ. ಟಿಫನ್ ಮಾಡಬೇಕು ದಿಲೀಪ್ಗೆ. ಫ್ರೆಶ್ ನಾನು ವಿನಯ್ ಕುಡಿತಾ ಇದ್ದೀವಿ. ಸೊ ಇವತ್ತು ನಾನು ವೆಯ್ಟ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಬನ್ನಿ ತೋರ್ಸಮ್ಮ ಒಂಚೂರು ವೆಯ್ಟ್ನ ಎಷ್ಟಿದ್ದೀನಿ ಅಂತ ನೋಡಿ. ನನ್ನ ಮಗರಾದರೆ ನೈಲ್ ಪಾಲಿಶ್ ಬೇರೆ ಹಾಕಿರೋದು 70.25. ಸೊ ಅದು 71 ಇದ್ದೆ, ಇವತ್ತು ಪರವಾಗಿಲ್ಲ 1 kg ಆಗಿದ್ದೀನಿ. ಅದೇನಮ್ಮ ಕಡಿ. ಇವಾಗ ದಿಲೀಪ್ಗೆ ಟಿಫನ್ ಏನಾದ್ರು ಮಾಡಿಬಿಟ್ಟು ನಮ್ಮ ಅತ್ತೆನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಲ್ವೇನಮ್ಮ? ಹೌದು, ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನೇನು ತಗೋತೀವಿ ಅಂತ ನೋಡಿ ತಗೋಬೇಕು ಅನ್ಕೊಂಡಿದೀವೋ ಎಲ್ಲ ಮತ್ತೆ. ಹೌದು ಮರ್ತೈತೀನಿ. ಆ್ಯಂಡ್ ಮತ್ತೆ ದಿಲೀಪ್ ನಂಗೆ ನೈಲ್ ಪಾಲಿಶ್ ಹಾಕಿದ್ದಾನೆ, ಅದೊಂದು ವಿಡಿಯೋ ಕ್ಲಿಪ್ ಅಯ್ಯೋ ನನಗೂ ಹಾಕಿದ್ದಾನೆ, ಕೈ ಕಾಲು ಎಲ್ಲ ಹಾಕಿದ್ದಾನೆ. ಈ ಕೈಗೆ ನನಗೂ ಕಾಲ್ಗೆ ವಿಚಿತ್ರವಾಗಿ ಹಾಕಿದ್ದಾನೆ. ಸೊ ವಿನಯ್ ಫ್ರೆಶ್ ಏನಿವ ಡ್ಯೂಟಿ ನಿಂತು? ಹೌದು, ಇವಾಗ ಎದ್ದಿದ್ದಾನೆ ಅವನು ಕೂಡ. ಇನ್ನೇನಮ್ಮ ಮನಾಲಿಗೆ ಯಾವಾಗ? 5ನೇ ತಾರೀಕು ಹೋಗೋದು. ಅವ್ರು ಅಮ್ಮ ನೀವಕ್ಕೆ ಏನಿಲ್ಲ, ನಾನು ಟ್ರಾವೆಲ್ ಹೋಗ್ಬೇಕು ಅಂತೇನು ನಾನು ಮಾಡಲ್ಲ, ಡೈಲಿ ಮಾಡ್ತಾ ಇದ್ದೀರಾ ಅಕ್ಕಮ್ಮ? ನೋಡು ನೀನು ಏನು ಗೊತ್ತಾ ನೀನು ಇರಮ್ಮ. ಇಲ್ಲ ನೆನೆ ಒಂಚೂರು ಮೈಸೂರು ಪಾಕ್ ಇರಮ್ಮ. ಎಷ್ಟಮ್ಮ ಇದ್ದೀರಾ? 91.65. ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ. ತುಂಬ, ಯಾಕಂದರೆ 98 ಇದ್ರು ಗೊತ್ತಾ ನಿನಗೆ? ಹಾಂ 98 ಇದ್ದಿದ್ದು. ಹಾಂ 98ಇಂದ 100ಗೆ ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೆ. ಬಟ್ 90ಗೆ ಇಳಿತಾ ಇದ್ದೀನಿ ಈಗ. ಹೌದು, 85ವರೆಗೂ ಬರ್ತೀನಿ ಅಷ್ಟೇ, ಆಮೇಲೆ ಸಣ್ಣ ಆಗಲ್ಲ ನಾನು. ಎಷ್ಟು? 85ವರೆಗೂ ಮಾತ್ರ ಬರ್ತೀನಿ. ಹೌದು, ಯಾಕೆ ಅಂದ್ರೆ ನಾನು ಹೈಟ್ ಇದ್ದೀನಲ್ಲ, ನನ್ಗೆ ಅಷ್ಟಿದ್ರೆ ಕಂಫರ್ಟಬಲ್. ದಿಲೀಪ್ ಇನ್ನ ಎದ್ದಿಲ್ಲ, ಚೆನ್ನಾಗಿರಲ್ಲ. ಹೌದು, ಅವತ್ತು 85 ಆಗಷ್ಟಕ್ಕೆ ಇನ್ನೂ ಒಂದು 2 ವರ್ಷ ಬೇಕು. ಏನಿಲ್ಲ, ಇನ್ನೊಂದು 3 months ಅಲ್ಲಿ 85 ಅಲ್ಲಿ ಇರ್ತೀನಿ. ಹೌದಾ? ಆಯ್ತು. 91 ಇದ್ದೀನಿ ಇವತ್ತು. ಆ್ಯಕ್ಚುಲಿ 92. ನಾನು 91 ಅಲ್ಲ ವಿನಯ್, ನಾನು 70 ಇದ್ದೀನಿ ಇವತ್ತು. ಆಯಿತಾ? ನಂದು ಆಮೇಲೆ ಇವತ್ತಿಂದ ನಾನು ಮಿನಿ ವ್ಲಾಗ್ ಚಾಲೆಂಜ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲಿ? ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡೋಣ 90 days ಚಾಲೆಂಜ್ ಅಂತ ಏನೇನು ರೂಟೀನ್ ಎಲ್ಲ. ಸೊ ನೋಡಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ, ಸುಷ್ಮಿತಾ ವಿನಯ್ ಬ್ಲಾಗಲ್ಲಿ. ನಂದು ಅವಳು ಇದು ಏನು ಶೇಕ್ ತಗೊಂಡು, ಹೌದು, ನಾನು ತರಕಾರಿ ಕಾಳು ಎಲ್ಲ ತಗೊಂಡು. ಅವ್ರು ನ್ಯಾಚುರಲಿಗೆ ಹಾಕ್ತಿದ್ದಾರೆ, ನಾನು ಶೇಕ್. ಅಂದರೆ ಶೇಕ್ ಕೂಡ ನ್ಯಾಚುರಲಿನೇ, ಬಟ್ ಅವ್ರು ಶೇಕ್ ಬೇಡ ಅಂತ ಹೇಳ್ತಿದ್ದಾರೆ. ಸೊ ನಾವಿಬ್ರು ಶೇಕ್ ಯಾವತ್ತು ವಿನಯ್ ಶೇಕ್ ಯಾವತ್ತಾರ ಮೆಡಿಸಿನಾ ಅಲ್ಲ, ಅದು ನ್ಯಾಚುರಲ್ ಅಲ್ಲ, ರಿಪ್ಲೇಸ್ಮೆಂಟ್ ಅಷ್ಟೇ. ನಮ್ಮ ಅತ್ತೆ ಆದರೆ ಶೇಕ್ ಒಂದು ತಗೋತಿಲ್ಲ ಅಷ್ಟೇ. ಸೊ ನನಗೆ ಇಷ್ಟ ಆಗಲ್ಲ, ತರಕಾರಿ ಕಾಳಲ್ಲೇ ಮೇಂಟೈನ್ ಮಾಡ್ತಾರೆ ಅವರು. ನೋಡೋಣ, ನಾವಿಬ್ರು ಚಾಲೆಂಜ್ ತಗೊಂಡಿದೀವಿ. ಚಾಲೆಂಜ್ ಅಲ್ಲಿ ಸಣ್ಣ ಆಗ್ತೀನ ಬೇಗ, ಅವಳು ಶೇಕ್ ತಗೊಂಡು ಸಣ್ಣ ಆಯ್ತಾಳ. ಹೌದು, ನನ್ನ ಫ್ರೆಶ್ ಇಲ್ಲಿದೆ. ಏನು ವಿನಯ್? ಏನು ಅಮ್ಮ ಹಣ್ಣು ಕಾಳು ಅದರಲ್ಲೇ ಸಣ್ಣ ಆಗೋಯ್ತಾರೆ. ಅವಾಗ ಮೈಸೂರು ಪಾಕ್ ತಿನ್ಬಿಡ್ತಾರೆ, ಕೊಬ್ಬರಿ ಮಿಠಾಯಿ ಬೇಕು ಅಂತಾರೆ. ಸ್ವೀಟ್ ಅಂದ್ರೆ ನಂಗೆ ತುಂಬಾ ಕ್ರೇವಿಂಗ್ಸ್. ಹೌದು, ಅದು ಸ್ವೀಟ್ ನೋಡಿದ ತಕ್ಷಣ ತಿನ್ನಂಗೆ ಆಗ್ಬಿಡುತ್ತೆ, ಅದೇ ಕ್ರೇವಿಂಗ್ಸು. ಏನು ಮಾಡೋಣ? ಸೊ ನಾಷ್ಟ ಮಾಡಿ ದಿಲೀಪ್ಗೆ ರೆಡಿ ಮಾಡಿ ಕಳ್ಸಾದ್ಮೇಲೆ ಹೊರಡೋದಲ್ವೇನಮ್ಮ? ಹೌದು. ವಿನಯ್ ಜಾಯ್ನ್ ಆಯ್ತೀಯ ನಮ್ಮ ಜೊತೆ ಶಾಪಿಂಗ್ ಇವತ್ತು ಬೆಂಗಳೂರಿಗೆ? ಆಯ್ತು. ಸೊ ವಿನಯ್ ಇವತ್ತು ಮೆಟ್ರೋದಲ್ಲಿ ಬಸ್ಸಲ್ಲಿ ಹೋಗೋಣ ಅನ್ಕೊಂಡಿದೀವಿ. ಹೌದು, ಇವನು ಬರ್ಲಿಲ್ಲ ಅಂದ್ರೆ ನಾನು ಸುಷ್ಮಿತಾ ಇಬ್ಬರೇ ಹೋಗಿ ಮಾಡ್ಕೊಂಡ್ ಬರ್ಬೇಕು. ಹೌದು, ಇನ್ನು ನಮ್ಮ ಬ್ಲಾಗ್ ಬರ್ತಾ ಇರುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಹೌದು, ಯಾವಾಗೂ ನಾವು ಜೊತೆಲಿ ಹೋಗಿವೋ, ಈ ಸರಿ ಜೊತೆಲಿ ಹೋಗಕ್ ಆಗ್ತಾ ಇಲ್ಲ. ನಾನು ಒಬ್ಳೆ ಹೋಗ್ತಾ ಇದ್ದೀನ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನ, ಎಲ್ಲಾರು ಕಮೆಂಟ್ ಮಾಡಿ. ಒಬ್ಳೆ ಹೋಗ್ಬೇಕು ಅನ್ಕೊಂಡಿದೀನಿ ಧೈರ್ಯವಾಗಿ. ಎಸ್, ಹೋಗ್ತೀನಿ. ಇವಾಗ ಟಿಫನ್ಗೆ ಪೊಂಗಲ್ ಮಾಡೋಣ ಅಂತ ದಿಲೀಪ್ಗೂ ನಮ್ಮ ಅತ್ತೆಗೂ ಮಾಡ್ತಾ ಇದ್ದೀನಿ. ಸಾಕು. ಇಲ್ಲಾಂದರೆ ಎಷ್ಟಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ತಿದ್ದೀನಿ ಅಂದರೆ ಎಲ್ಲದಕ್ಕೂ, ಅಡುಗೆ ಟಿಫನ್ಗೆ ಇದೆ. ಅದ್ರ ಜೊತೆಗೆ ದಿಲೀಪ್ಗೆ ನಾನು ಇವತ್ತು ಸ್ನ್ಯಾಕ್ಸಿಗೆ ಏನಾರು ಹಾಕೋಣ ಅಂತ. ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂತಾನೆ ಇದ್ದಾನೆ, ಬಟ್ ನಂಗೆ ಅವತ್ತಿಂದ ಟೈಮ್ ಬರ್ತಿಲ್ಲ. ಸೊ
ಇವತ್ತು ಮಾಡಿಕೊಡ್ಬೇಕು ಅವ್ನ ಮನೇಲಿ ಪಾಪ. ನಮ್ಮ ಜೊತೆಗೆ ಅವನು ಸ್ವಲ್ಪ ಸಣ್ಣ ಆಗ್ತಾ ಇದ್ದಾನೆ, ಡಯಟಿಂಗ್ ಫುಡ್ ತಿಂದಲ್ವಾ, ತುಂಬ ದಪ್ಪ ಆಗ್ಬಿಟ್ಟಿದ್ದ. ಈಗ ಸ್ವಲ್ಪ ಅವನು ವೆಯ್ಟ್ ಲಾಸ್ ಆಗ್ತಾ ಇದ್ದಾನೆ. ಚಬ್ಬಿ ಆಗಿದ್ದ, ಚೆನ್ನಾಗಿದ್ದ. ಬಟ್ ಇವಾಗೂ ಚೆನ್ನಾಗಿದ್ದಾನೆ, ಸ್ವಲ್ಪ ಆಗಿದ್ದಾನೆ. ಇವಾಗ 21 kgs ಇದ್ದಾನ ಅವನು. ಅಂದರೆ ಸುಷ್ಮಿತಾ, ಮಕ್ಳಿಗೆ ಚೆನ್ನಾಗಿ ತಿನ್ಸಿ ಅಂತಾರೆ, ಆದರೆ ಈಗಿನ ಕಾಲದಲ್ಲಿ ತಿನ್ಸಕ್ ಹೋದ್ರೆ ಇಲ್ಲ ದಪ್ಪ ಮಾಡಬೇಡಿ ಅಂತಾರೆ. ಅಂತಾರೆ. ಅದು ನಮಗೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋದ್ಮೇಲೆ ಎಲ್ಲ ಗೊತ್ತಾಗಿತ್ತು. ಅದಕ್ಕೆ ಮುಂಚೆ ನಮಗೂ ಏನು ಗೊತ್ತಿರಲಿಲ್ಲ. ನ್ಯೂಟ್ರಿಷನ್ ಅಂದರೆ ಬರೀ ಫುಡ್ಡು ಅಷ್ಟೇ. ಅದನ್ನು ನಮಗೆ ತರಕಾರಿಲಿ ಇದರಲ್ಲಿ ಕಾಳಲ್ಲಿ ಜಾಸ್ತಿ ಇದಿಲ್ಲ ಅಂದ್ಬಿಟ್ಟು ಅದು ತಗೊಳ್ಳೋ ಅಂಥದ್ದು ಅಷ್ಟೇ. ಅದೇನು ಇದಿಲ್ಲ, ಏನಿಲ್ಲ ಅಲ್ವಾ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಆದರೆ ನಮ್ಮನೇಲಿ ಈಗ ನಮ್ಮ ಸುಷ್ಮಿತಾ, ವಿನಯ್ ಇಬ್ಬರೇ ತಗೋತಾ ಇರೋದು. ನಮ್ಮ ದಿಲೀಪ ಅವರು ಡೈನಾಶೇಕ್ ತಗೋತಾ ಇದ್ದಾರೆ. ಅದರಲ್ಲಿ ಅವ್ನು ತುಂಬ ಇಷ್ಟ, ಬೆಳಗ್ಗೆ ಸಂಜೆ ಎಲ್ಲ ತಗೋತಾನೆ. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ. ನಾನು ನಮ್ಮ ಅತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳಿ. ಸೊ ಎಲ್ಲ ಕೆಲಸ ಆಯಿತು, ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ನೋಡೋಣ ಎಲ್ಲಿ ಬಟ್ಟೆ ತೊಗೊಳೋದಿನ್ನ ಐಡಿಯಾ ಇಲ್ಲ. ಸೊ ಅಲ್ಲೋಗಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ವಿನಯ್ ಏನು ಮಾಡಿದ್ದಾನೆ, ಬೈಕ್ ಎತ್ಕೊಂಡು ಹೋಗಿದ್ದಾನೆ ಬ್ಯಾಂಕ್ ಕೆಲಸಕ್ಕೆ. ಸೊ ಹಾಗಾಗಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆಟೋ ಬಂದ ತಕ್ಷಣ ಇಬ್ಬರು ಹೋಗಬೇಕು. ಇವಾಗಂತೂ ನೀರು ಎತ್ಕೊಂಡಿದ್ದೀರಾ? ನಾನು ಎತ್ಕೊಂಡಿದ್ದೀನಿ, ಆಗೋದೇ ಇಲ್ಲ. ಫೈನಲಿ ಇಷ್ಟು ಶಾಪಿಂಗ್ ಮಾಡಿದ್ದಾರೆ ಇವಾಗ. ಸೊ ನೋಡೋಣ. ಏನಂತಾರೆ, ಒಂದು ಬ್ಯಾಗ್ ಫುಲ್ ಶಾಪಿಂಗ್ ಮಾಡಿದ್ದಾರೆ. ಸೆಲೆಕ್ಷನ್ ಆಗಿದೆ. ಮತ್ತು ಇವಾಗ ಕಾಫಿ ಕುಡಿತಿದ್ದಾರೆ. ಅದಕ್ಕೆ ಸಕ್ಕರೆ ಹಾಕಿ ಕೊಟ್ಟಿರಲಿಲ್ಲ ಅವನು, ಅಲ್ವೇನಮ್ಮ? ಈಗ ಸಕ್ಕರೆ ಹಾಕಿದ್ರು. ಚೆನ್ನಾಗಿದೆ ಇಲ್ಲಿ ಬಾಕ್ಸ್ ಬಿಟ್ಸ್ ಅಂತ. ಹೌದು ಹೌದು. ಚೆನ್ನಾಗಿದೆಯಾ? ಹಾಂ, ಕಾಲ ಬಂದ್ಬಿಡುತ್ತಲ್ವಾ ಸಿಕ್ಕ. ಇವಾಗ ಶಾಪಿಂಗ್ ಎಲ್ಲ ಮುಗ್ದಿದೆ. ಇವಾಗ ಓಲಾ ಬುಕ್ ಮಾಡಿಕೊಂಡು ಸ್ಯಾಟ್ಲೈಟ್ಗೆ ಹೋಗಿ ಸ್ಯಾಟ್ಲೈಟಿಂದ ಹೋಗ್ತೀವಿ. ವಿನಯ್ ಫೋನ್ ಮೇಲೆ ಫೋನ್ ಮಾಡ್ತಾರೆ, ದಿಲೀಪ ಬರ್ತಾನೆ ಬಾಬಾ ಅಂತ. ನಾವು ವಿನಯ್ನ ಇರೋದಕ್ಕೆ ಮನೇಲಿ ಏನು ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ, ಸ್ವಲ್ಪ ಟೆಕ್ಸ್ಟ್ ಮಾಡಲ್ ಮಾಡಿದ್ವಿ, ಸ್ವಲ್ಪ ಲೈಮ್ ರೋಡಲ್ಲಿ ಮಾಡಿದ್ವಿ. ಇಷ್ಟಾಗುತ್ತೆ ಅಷ್ಟು ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಸೊ ಜಸ್ಟ್ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಂಗೆ ಡಿಮಾರ್ಟಲ್ಲಿ ಕೆಲವೊಂದು ತೊಗೊಂಡ್ವಿ. ಸುಮಾರು ಬಟ್ಟೆಗಳು, ಜೀನ್ಸಸ್ಸು, ಸ್ವೆಟ್ ಶರ್ಟ್ಸು, ಡ್ರೆಸ್ಗಳು ಕಡಿಮೆ ತೊಗೊಂಡಿತ್ತು. ಸೊ ನಾಳೆ ಏನು ಅದು ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ರು ನಮ್ಮ ಅತ್ತೆ ಅಂತ. ಸೊ ಡಿಮಾರ್ಟಲ್ಲಿ ಕೆಲವೊಂದು ಬೈ ಒನ್ ಗೆಟ್ ಒನ್ ಆಫರ್ ಇಟ್ಟಿದ್ದು. ಸೊ ಅದನ್ನು ತೊಗೊಂಡ್ರು ಗ್ರಾನಮ್ಮ ಅಂತ ಹೇಳಿ. ಸೊ ಇದು ಇಪ್ಪಟ್ಟು ಚೆನ್ನಾಗಿರುತ್ತೆ ಅಲ್ಲಿ ತಿನ್ನೋಕ್ಕೆ ಅಂತ ಹೇಳಿ ಬೈ ಒನ್ ಗೆಟ್ ಒನ್ ಇದೊಂದು ತೊಗೊಂಡ್ರು. ಮತ್ತು ಅವ್ರಿಗೆ ಎಳ್ನೀರು ಜ್ಯೂಸ್ ಇಷ್ಟ, ಯಾವಾಗಲೂ ಇದನ್ನು ಅವರು ಪ್ರಿಫರ್ ಮಾಡ್ತಾರೆ, ಇದು ಕುಡಿಬೇಕು ಅನಿಸುತ್ತೆ ಅವ್ರಿಗೆ. ಅದಕ್ಕೆ ಇದೊಂದಿತ್ತು. ಸೊ ಹಂಗೆ ಇದು ತೊಗೊಂಡ್ರು. ಆಮೇಲೆ ಇನ್ನೇನು ತೊಗೊಂಡ್ವಿ, ಮತ್ತು ಇದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಿತ್ತು. ಸೊ ಅದಕ್ಕೆ ಇದೆಲ್ಲ ತೊಗೊಬಂದ್ವಿ. ಸ್ವಲ್ಪ ಡ್ರೈ ಫ್ರೂಟ್ ಸೀಡ್ಸ್ ಎಲ್ಲ ತಂದ್ವಿ. ಸೊ ಇಷ್ಟ, ಇನ್ನೇನು ತೊಗೊಳ್ಳಿಲ್ಲ. ಸೊ ದಿಲೀಪ್ಗೆ ಕೆಲವೊಂದು ಐಟಮ್ಸ್ ತೊಗೊಂಡೆ, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೆಲವೊಂದು ಸೀಡ್ಸ್ಗಳು, ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸು. ಸೊ ಇದೆಲ್ಲ ಸ್ನ್ಯಾಕ್ಸ್ ಥರ ಚಟ್ಪಟ ಅಂತ ಹೇಳಿ ಡ್ರೈ ಫ್ರೂಟ್ಸ್ದು ಅವ್ರಿಗೆ ಯಾವಾಗಾರ ಮಾರ್ನಿಂಗ್ ಟೈಮ್ ತಿನ್ನೋಕ್ಕಾಗತ್ತೆ ನಮ್ಮ ಅತ್ತೆಗೆ ಅಂತ ತೊಗೊಂಡಿದ್ದು. ಸೊ ಇಷ್ಟೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲ ಏನು ಪರ್ಚೇಸ್ ಮಾಡಿದ್ವಿ, ನಮ್ಮ ಅತ್ತೆ ನಿಮಗೆ ಶಾಪಿಂಗ್ ಅಂದರೆ ಸೆಲೆಕ್ಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಅಂಟಿಲ್ ದೆನ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಿನಿ ವ್ಲಾಗಲ್ಲೂ ಕೂಡ ನೀವು ಹೋಗಿ ಫಾಲೋ ಮಾಡಿ. ಸೊ ನಂದು ಡೈಲಿ ರುಟೀನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.